ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಫಾರ್ಚ್ ತೂಫಾನ್ ಮೋಡ್ನ ತಂದಿದ್ದೇನೆ. ಈ ಒಂದು ಮೋಡ್ನ ಯಾವ ರೀತಿ ಬಸ್ ಸೀಟ್ ಗೇಮ್ನೊಳಗಡೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಮತ್ತು ಮೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣಿಸ್ತದಲ್ಲ, ಅದನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತದೆ. ಓಕೆನಾ? ಓಕೆ, ವಿಡಿಯೋನ ಶುರು ಮಾಡೋಣ. ಫಸ್ಟು ಈ ಒಂದು ಫಾರ್ಚ್ ತೂಫಾನ್ ಮೋಡ್ನ ರಿವ್ಯೂ ಮಾಡ್ಬೋಣ ಹೇಗಿದೆ ಅಂತ. ಇಲ್ಲೇ ಸೈಡ್ ಹಾಕೋಣ ಗೈಸ್. ಅಲ್ಲಿ ಒಂದು ಟೆಂಪಲ್ ಇತ್ತು, ಅಲ್ಲೋಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಇಲ್ಲೇ ಮಾಡೋಣ ಬನ್ನಿ. ಅಲ್ಲಿಗೆ ಹೋಗಂಟ ಸ್ವಲ್ಪ ಆಕ್ಸಿಡೆಂಟ್ ಅದು ಆಗ್ಬೋದು. ಓಕೆ, ಬಸ್ಸಿಗೆ ಫಾರ್ಚ್ ತೂಫಾನ್ ಮೋಡ್ನ ರಿವ್ಯೂ ಮಾಡೋಣ ಬನ್ನಿ ಗೈಸ್. ಓಕೆ, ಫಾರ್ಚ್ ತೂಫಾನ್ದು ಫ್ರಂಟ್ ಲುಕ್ ನೋಡ್ಬೋದು ನೀವು ಗೈಸ್. ಈ ಥರ ತೋರಿಸ್ತೀನಿ ಮೊದಲು, ಆಮ್ಯಾಕ ಸಸ್ಪೆನ್ಸನ್ನು ಇನ್ನೂ ಇದ್ದಾವೆ. ಅದು ಒಂದನೇದು ಮೂರನೇ ಸಸ್ಪೆನ್ಷನ್ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಗೊತ್ತಾ? ಈ ಒಂದು ತೂಫಾನ್ ಮೋಡು ಬೆಂಕಿ ಮೋಡಾಗುತ್ತೆ. ಫ್ರಂಟಲ್ಲಿ ಅಲ್ಲಿ 5 ಲೈಟ್ ಹಾಕಿದ್ದಾರೆ, ಕೆಳಗಡೆ ಕ್ರೇಜಿ ಗೇಮಿಂಗ್ ಕಾರ್ಡ್ ಅಂತ ಹಾಕಿದ್ದಾರೆ. ಮತ್ತು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಲೋಗೋ ಹಾಕಿದ್ದಾರೆ. ಅಲ್ಲಿ ಜುಮ್ಕಿಗಳು ಕೂಡ ಹಾಕಿದ್ದಾರೆ. ಸೀಟು ಚೆನ್ನಾಗಿ ಹಾಕಿದ್ದಾರೆ ಗೈಸ್. ಇಲ್ಲಿ ಕೆಳಗಡೆ ಫಾರ್ಚು ಲೋಗೋ ಕೂಡ ಹಾಕಿದ್ದಾರೆ ಮತ್ತು ಫಾರ್ಚ್ ಅಂತಲೂ ಕೂಡ ಬರೆದಿದ್ದಾರೆ. ಇನ್ನು ಟೈರು ಸೈಡ್ ಲುಕ್ಕಲ್ಲಿ ತೋರಿಸ್ತೀನಿ ತಡ್ರಿ. ಟೈರು ಇದು ಫೋಟೋ ಹಾಕಿದ್ದಾರೆ ಅನಿಸುತ್ತೆ. ಅಲ್ಲಿ ಆಮೇಲೆ ಮಡಗಾಡ್ಬೇಕಲ್ಲ, ಅದು ಟೈರ್ ಇದು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಟೈರ್ನ. ಸೈಡ್ ಲುಕ್ಕಿಂದ ಈ ಒಂದು ಫಾರ್ಚ್ ತೂಫಾನ್ ಮೋಡು ಈ ರೀತಿ ಕಾಣಿಸುತ್ತೆ. ಈಗ ಸಿಂಪಲ್ ಆಗಿದೆ ಅನಿಸ್ಬೋದು. ನಾನು ಸಸ್ಪೆನ್ಸನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಹಿಂದ್ಗಡೆ ಬಂದರೆ ಇಲ್ಲಿ ಕ್ರೇಜಿ ಗೇಮಿಂಗ್ ಕಾರ್ಡ್ ಅಂತ ಹಾಕಿದ್ದಾರೆ. ಮತ್ತು CGK ತೂಫಾನ್ ಅಂತ ಹಾಕಿದ್ದಾರೆ. ಕೆಳಗಡೆ ಕ್ರೇಜಿ ಗೇಮಿಂಗ್ ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ಇಲ್ಲಿ ಫಾರ್ಚ್ ಅಂತ ಐತೆ, ಕೆಳಗಡೆ ಕೂಡ ಫಾರ್ಚ್ ಅಂತ ಐತೆ. ನಂಬರ್ ಪ್ಲೇಟ್ ಹಾಕಿದ್ದಾರೆ, ಹೆಡ್ ಲೈಟ್ ಎಲ್ಲ ಕೂಡ ಹಾಕಿದ್ದಾರೆ. ಹಿಂದೆಯಿಂದನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ರೈಟ್ ಸೈಡ್ ಲುಕ್ ಬಂದರೆ ಸೇಮ್ ಲೆಫ್ಟಲ್ಲಿ ಸಿಗುತ್ತೆ, ರೈಟಲ್ಲಿ ಅದೇ ಸಿಗುವಂಥದ್ದು ಇಲ್ಲ ಗೈಸ್. ಇದೇ ಬೇರೆ ಅನಿಸುತ್ತೆ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಸ್ಪೀಡ್ ಇಲ್ಲ ಗೈಸ್. ಇದು ಏನೇನೋ ಬರೆದಿದ್ದಾರೆ, ಇಂಗ್ಲೀಷ್ ಸ್ವಲ್ಪ ಬರಲ್ಲ. ತೂಫಾನ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಸೈಡ್ ಲುಕ್ಕಿಂದ ಈ ಥರ ಕಾಣಿಸುತ್ತೆ, ನೋಡ್ಕೋಬೇಡಿ. ಓಕೆನಾ? ಇನ್ನು ಈ ಒಂದು ಗಾಡಿ ತೋರಿಸ್ತೀನಿ. ಓಕೆ ಗೈಸ್, ಗಾಡಿನ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ನಂದು 2 ವೇರಿಯಂಟ್ ಬರುತ್ತೆ, ಲೋ ಎಂಡ್ ಕ್ವಾಲಿಟಿ, ಹೈ ಎಂಡ್ ಕ್ವಾಲಿಟಿ ಅಂತ. ನಂದು ಲೋ ಎಂಡ್ ಕ್ವಾಲಿಟಿ. ಓಕೆನಾ? ಯಾಕೆಂದರೆ ನಂದು 3GB ಮೊಬೈಲು ಗೈಸ್. ನೀವು ಕೂಡ ಯಾರು 3GB ಇದ್ದೀರಾ ಮುಂದೆ ಹೇಳ್ತೀನಿ ನಾನು ಯಾವ್ದು ಡೌನ್ ಮಾಡ್ಕೋಬೇಕು ಅಂತ. ನೀವು ನೋಡ್ತಿರ್ಬೋದು, ಲೋ ಎಂಡ್ ಕ್ವಾಲಿಟಿ ಆಗಿರೋದ್ರಿಂದ ಪ್ಯಾಸೆಂಜರ್ ಏನು ಬರಲ್ಲ. ಈ ಥರ ಇದೆ. ಸೀಟ್ ಎಲ್ಲ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡ್ತಾರೆ. ಸೀಟ್ ಮಾತ್ರ ಬೆಂಕಿ ಇಷ್ಟ ಆಯಿತು ನನಗೆ. ಒಳಗಡೆ ಡೋರಲ್ಲಿ ಮಾತ್ರ ಬೆಂಕಿ ಗೈಸ್, ಸಾಕಾದಾಗೈತೆ. ನೋಡ್ಕೊಬಿಡಿ, ಈ ಥರ ಕಾಣಿಸುತ್ತೆ ಇದು. ತಡೀರಿ ಗೈಸ್, ನಿಮ್ಗೆ ಇನ್ನೂ ನೀಟಾಗಿ ತೋರಿಸ್ತೀನಿ. ಓಕೆ, ಈ ಥರ ಕಾಣಿಸುತ್ತೆ, ನೋಡ್ಕೊಬಿಡಿ. ಈ ಥರ ಕಾಣಿಸುತ್ತೆ, ಬೆಂಕಿ ಸಾಕಾದಾಗೈತೆ ಲುಕ್ಕು. ಕ್ಯಾಬಿನ್ ಒಳಗಡೆ ಈ ರೀತಿ ಕಾಣಿಸುತ್ತೆ. ವೈಫರ್ ಕೊಟ್ಟಿದ್ದಾರೆ, ಈಗಲೇ ತೋರಿಸ್ತಿದ್ದೀನಿ ನೋಡಿ. ವೈಫರ್ ಕೊಟ್ಟರೆ ಲೈಟ್ ಎಲ್ಲ ಬರುತ್ತೆ. ಇಲ್ಲಿ ಲೈಟ್ ಅಲ್ಲಿ ಚೇಂಜ್ ಆಯ್ತಿದೆ, ನೋಡ್ತಿರ್ಬೋದು. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಮಾಮೂಲಿ ವೈಫರ್ ಐತಲ್ಲ, ಅದ್ರ ಪಕ್ಕ ವೈಫರು ಸಾಕಾಗಿ ನೀಟಾಗಿ ಕೆಲಸ ಮಾಡ್ತಾಯಿದೆ, ನೀವೇ ನೋಡ್ತಾ ಇದ್ದೀರಾ. ಇನ್ನು 3 ಆ್ಯನಿಮೇಷನ್ ಕೀ ಕೊಟ್ಟಿದ್ದಾರೆ. ಮೇಲೆ 1, 2, 3 ಅಂತ ಐತೆಲ್ಲ ಇದೆ. ಮೊದಲನೇದು ಕ್ಲಿಕ್ ಮಾಡಿ. ಇದು ರಿಯಲ್ ತೂಫಾನ್ ಮೋಡ್ ಬಂತು ನೋಡಿ. ಈಗ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಕೆಳಗಡೆ ಮಡ್ಗಾಡ್ ಐತಲ್ಲ, ಅದು ಕೆಂಪು ಬರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ. ಇಲ್ಲಿ ಮುಂದೆ ಮಡ್ಗಾಡ್ ಬರುತ್ತೆ, ಲೈಟಿಂಗ್ಸ್ ಬರುತ್ತೆ. ಇಲ್ಲಿ ಸೈಲೆನ್ಸರ್ ಪೇಪ್ ಬರುತ್ತೆ. ಮತ್ತು ವಿಂಡೋಸ್ ಹತ್ರ ಕವರ್ ಬರುತ್ತೆ, ಸ್ಕ್ರೀನು. ಮತ್ತು ಮೇಲ್ಗಡೆ ಇದೊಂದು ಲಗೇಜ್ದು ಇದು ಬರುತ್ತೆ, ಮತ್ತು ಏಣಿ ಒಂದು ಬರುತ್ತೆ. ಇಷ್ಟು ಬರುತ್ತೆ. ಓಕೆನಾ? ಮೊನ್ನೆ ಆ್ಯನಿಮೇಷನ್ ಕೀಗೆ. ಇನ್ನು ಎರಡನೇದು ಆಮೇಲೆ ಮುಂದ್ಗಡೆ ಇಂಜಿನ್ ಬಾನೆಟ್ ಓಪನ್ ಆಗುತ್ತೆ. ಇನ್ನು ಡ್ರೈವರ್ಸ್ ಸೈಡು
ಡೋರ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ್ರೆ. ಇನ್ನು ಮೂರನೇದು ಇದು ಕೂಡ ನೋಡಿ, ಇದು ಬೆಂಕಿ ಇನ್ನೂ ಸಾಕಾದಾಗ ಕಾಣಿಸುತ್ತೆ. ಯಾಕಂದರೆ ಮುಂದ್ಗಡೆ ಎಕ್ಸ್ಟ್ರಾ ಮಡ್ಗಾಡ್ ಬರುತ್ತೆ. ಇಲ್ಲಿ ಇಂಜಿನ್ ಬೋನೆಟ್ ಹತ್ರ ಇನ್ನೂ ಒಂದು ದೊಡ್ಡದಾಗಿ ಬರುತ್ತೆ. ಲೈಟಿಂಗ್ಸ್ ಎಲ್ಲ ಬರುತ್ತೆ. ಮುಂದೆ ಇನ್ನೂ ಎಕ್ಸ್ಟ್ರಾ ಲೈಟಿಂಗ್ಸ್ ಬರುತ್ತೆ. ಬೆಂಕಿ ಮತ್ತು ಅಲ್ಲಿ ಮಡ್ಗಾಡು ವೀಲ್ ಹತ್ರ ಚಕ್ರ ಅದರಂತ ವೈಟ್ ಕಲರ್ ಬರುತ್ತೆ. ಬೆಂಕಿನ ಹಿಂದ್ಗಡೆ ಬಾವುಟ ಮತ್ತು ಏಣಿ ಆಗಲೇ ಇತ್ತು. ಹಿಂದ್ಗಡೆ ಕೂಡ ಮಡ್ಗಾರ್ ಬರುತ್ತೆ ಗೈಸ್. ಲೈಟಿಂಗ್ಸ್ ಎಲ್ಲ ಬರುತ್ತೆ ನೋಡಿ. ಲೈಟ್ ಹತ್ರ ಫುಲ್ಲು ಮಾಡಿಫೈ ಆದಂಗೆ ಕಾಣಿಸುತ್ತೆ. ಇನ್ನು ಡೋರ್ ಕೊಟ್ಟಿದ್ದಾರೆ. ಡೋರ್ನ ಓಪನ್ ಮಾಡಿದ್ರೆ ಪ್ಯಾಸೆಂಜರ್ದು 3 ಡೋರ್ ಓಪನ್ ಆಗುತ್ತೆ. ಹಿಂದೆಗಡೆ ಕೂಡ ಒಂದು ಡೋರ್ ಓಪನ್ ಆಗುವಂಥದ್ದು ಗೈಸ್. ಮತ್ತು ಹೆಡ್ಲೈಟು ವೈಫರು ಹಾಗೆ ಆನ್ ಮಾಡಿದ್ದೀನಿ ಅಲ್ಲೇ. ಇನ್ನು ಲೈಟು ಆರನ್ ಇಂಡಿಕೇಟ್ರು ಪ್ರತಿಯೊಂದು ಕೂಡ ಇದೆ. ಓಕೆನಾ ನೋಡಿ, ಪ್ರತಿಯೊಂದು ಕೂಡ ಇದೆ. ಬೆಂಕಿ ಓಕೆ, ಇದಾಗಿತ್ತು ತೂಫಾನು ಮೋಡು. ಓಕೆ, ಈಗ ಈ ಒಂದು ಮೋಡನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಓಕೆ ಗೈಸ್, ಈ ಒಂದು ಫಾರ್ಚ್ ತೂಫಾನ್ ಗೇಮನ್ನು ನಿಮ್ಮ ಮೊಬೈಲ್ನಲ್ಲೇ ಪ್ಲೇ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಗೇಮು ಮತ್ತು ಒಂದು ಆ್ಯಪ್ ಇರಬೇಕಾಗುತ್ತೆ. ಯಾವುದು ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮು ನಿಮ್ಮ ಮೊಬೈಲ್ನಲ್ಲಿ ಇರಬೇಕಾಗುತ್ತೆ. ನೋಡ್ತಿರ್ಬೋದು, ಇದೇ ಗೇಮು. ಪ್ಲೇಸ್ಟೋರಲ್ಲಿ ಈ ಒಂದು ಗೇಮು ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದ್ರ ಪಕ್ಕ ಇರೋದು ಜೆಡ್ ಆ್ಯಚರ್ ಆ್ಯಪ್ ಅಂತ, ಇದು ಕೂಡ ಪ್ಲೇಸ್ಟೋರಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗೈಸ್ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಫೋರ್ಸ್ ತೂಫಾನ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಮೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ. ಪಾಸ್ವರ್ಡು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. 22 ಸೆಕೆಂಡು 22 ನಿಮಿಷ 37 ಸೆಕೆಂಡ್ ಐತೆ ಗೈಸ್. ಇಷ್ಟು ನಿಮಿಷ ನೀವು ವೀಡಿಯೋ ನೋಡೋಕ್ಕಾಯ್ತದ? ಇಲ್ಲ ತಾನೆ. ಅದಕ್ಕೋಸ್ಕರ ನೋಡಿ, ನಾನು ವೀಡಿಯೋನ ಎಲ್ಲಿಗೆ ನಿಲ್ಲಿಸಿದ್ದೀನಿ ಇಲ್ಲಿಂದ ನೋಡಿ ಪಾಸ್ವರ್ಡ್ ಬರುತ್ತೆ. ಇದಕ್ಕೋಸ್ಕರನಾದರೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್. ಈಗ ಏನು ಮಾಡಬೇಕು ಅಂದರೆ ಇವರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಕೆಳಗಡೆ ಮೋರ್ ಅಂತ ಕಾಣಿಸ್ತಿದೆ, ಇದನ್ನು ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಸ್ವಲ್ಪ. ಇಲ್ಲಿ ಫೋರ್ಚ್ ತೂಫಾನ್ ಹೈ ಎಂಡ್ ಮೋಡ್ ಡೌನ್ಲೋಡ್ ಅಂತ ಇದೆ. ಇದು 6 GB ವರ್ಕ್ ಆಗುತ್ತೆ. ಅದ್ರ ಕೆಳಗಡೆ ಫೋರ್ಚ್ ತೂಫಾನ್ ಮೋಡ್ ಲೋ ಎಂಡ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ. ನಿಮಗೆ ಈ ಎರಡರಲ್ಲಿ ಯಾವುದು ಬೇಕು, ನಿಮ್ಮ ಮೊಬೈಲು ಹೈ ಎಂಡ್ ಆಗಿದರೆ ಈ ಒಂದು ಮೋಡ್ನ ಕ್ಲಿಕ್ ಮಾಡಿ, ಈ ಒಂದು ಲಿಂಕ್ನ. ಲೋ ಎಂಡ್ ಆದರೆ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ. 3 GB ಸಪೋರ್ಟ್ ಆಗುತ್ತೆ. ನಂದು ಕೂಡ 3 GB ಆಗಿರೋದ್ರಿಂದ ನಾನು ಇದನ್ನೇ ಡೌನ್ ಮಾಡ್ತೀನಿ. ಸೇಮ್ ಇದು ಹಂಗೆ ಡೌನ್ ಮಾಡೋದು, ಇದು ಹಂಗೆ ಡೌನ್ ಮಾಡೋದು. ನಾನು ಇದನ್ನ ಡೌನ್ ಮಾಡಿ ತೋರಿಸ್ತೀನಿ ಗೈಸ್ ನಿಮಗೆ. ಮೊದಲು ಈ ಒಂದು ಬ್ಲೂ ಕಲರ್ ಐತಲ್ಲ ಲಿಂಕು, ಫೋರ್ಚ್ ತೂಫಾನ್ ಮೋಡ್ ಲೋ ಎಂಡ್ ಮೋಡ್ ಡೌನ್ಲೋಡ್ ಲಿಂಕ್ ಐತಾ, ಬ್ಲೂ ಕಲರ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೈಸ್. ಶೇರ್ ಮೋಡ್ಸ್ ಮೂಲಕ ತುಂಬ ಈಸಿಯಾಗಿ ಡೌನ್ ಮಾಡ್ಬೋದು. ಈ ಥರ ಲೋಡ್ ಆಯ್ತಿದೆ ನೋಡಿ, ಅಲ್ಲಿ ಬ್ಲೂ ಕಲರಲ್ಲಿ ಲೋಡ್ ಆದಮೇಲೆ ಗೈಸ್ ಪಾಸ್ವರ್ಡ್ನ ನಾನು ಆ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿದ್ರೆ ಮಾತ್ರ ಈ ಒಂದು ಮೋಡು ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಆಗಲ್ಲ. ಓಕೆನಾ. ಪಾಸ್ವರ್ಡು ಎಲ್ಲಿ ಸಿಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ನೀವು ಅಲ್ಲಿ ಸಿಗುತ್ತೆ ಆ ಒಂದು ಪಾಸ್ವರ್ಡ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೋಟೋ ತಗೊಂಡು ಇಟ್ಕೊಳ್ಳಿ. ಎಲ್ಲಿ ಹಾಕ್ಬೇಕು ಅಂದರೆ ಇಲ್ಲಿ ಎಂಟರ್ ಫೈಲ್ ಮೋಡ್ ಅಂತ ಐತಲ್ಲ, ಇಲ್ಲಿ ನೀವು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಮೊದಲು ಇಲ್ಲಿ ಕ್ಲಿಕ್ ಮಾಡಿ, ವಿಡಿಯೋದ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಪಾಸ್ವರ್ಡ್ನ ಏನಿದೆ ಎಲ್ಲನೂ ಬಿಗ್ ಲೆಟರಲ್ಲಿ ನೀವು ಹಾಕಬೇಕಾಗುತ್ತೆ ಪಾಸ್ವರ್ಡನ್ನು. ಓಕೆ, ಪಾಸ್ವರ್ಡ್ನ ನೀವು ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ತಿರ್ಗಾ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅದು ಲೋಡ್ ಆಗಿ ಈ ಥರ ಬರುತ್ತೆ. ಇಲ್ಲಿ ಡೌನ್ಲೋಡಿಂಗ್ ಅಂತ ಕಾಣಿಸ್ತಿದೆ ಗೈಸ್, ನೋಡ್ತಿರ್ಬೋದು. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಈ ಥರ ಬಂತಂದರೆ ನೀವು ಇಲ್ಲಿ ಕ್ಯಾನ್ಸಲ್ ಒತ್ತಬೇಕಾಗುತ್ತೆ. ಅದು ಮೋಡ್ ಲಿಂಕ್ ಅಲ್ಲ. ಇನ್ನೊಂದು ಸಲ ನೀವು ಒಂದು 2-3 ಸಲ ಇದೇ ಥರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ನಿಮಗೆ ಈ ಥರ ಬರಲ್ಲ, ಓಕೆನಾ. ಡೌನ್ಲೋಡ್ ಆಗಿಬಿಡುತ್ತೆ. ನಾನು ಮೊದಲೇ ಡೌನ್ ಮಾಡಿದ್ದೀನಿ ಒಂದು ಫೈಲ್ನ, ಅದಕ್ಕೋಸ್ಕರ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ.
ನಿಮಗೆ ಈ ಥರ ಬರಲ್ಲ ಓಕೆನಾ. ಈ ಥರ ಬರುತ್ತೆ ನಿಮಗೆ, ಈ ಥರ ತೋರಿಸುತ್ತೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆಗಿರೋದನ್ನ ನೀವು ನೋಡ್ತಾ ಇರ್ಬೋದು. ನಾನು ಮೊದಲೇ ಒಂದು ಸ್ವಲ್ಪ ಡೌನ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದೆ ಓಕೆನಾ. ಈಗ ಫಾರ್ಚು ತೂಫಾನ್ ಮೋಡ್ನ ನೀವು ಡೌನ್ಲೋಡ್ ಮಾಡಿದ್ರೆ ಈ ಒಂದು ಲಿವರಿನ ಹೇಗೆ ಡೌನ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಓಕೆ, ನೀವು ಅವರ ವೀಡಿಯೋನ ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಇಲ್ಲೇ ಅವರ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಮಾಡಿ. ಈ ಒಂದು ಲಿವರಿಗೆ ಯಾವುದೇ ಥರದ ಪಾಸ್ವರ್ಡ್ ಇರಲ್ಲ ಓಕೆನಾ. ತುಂಬ ಈಸಿಯಾಗಿ ಡೌನ್ ಮಾಡ್ಬೋದು. ಫಾರ್ಚ್ ತೂಫಾನ್ ಮೋಡ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದ್ದಲ್ಲ ಇಲ್ಲಿ ನೀಲಿ ಕಲರ್ಲಿ, ಇದನ್ನು ಕ್ಲಿಕ್ ಮಾಡಿ. ಇದು ಕೂಡ ಶೇರ್ ಮೋಡ್ಸ್ ಮೂಲಕ ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಓಕೆನಾ. ಓಕೆ ಗೈಸ್, ಈ ಒಂದು ಲಿವರಿಗೂ ಕೂಡ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಅದೇ ಓಕೆನಾ, ನಾನು ಮರ್ಸ್ಕೊಂಡೇ ಬಿಟ್ಟಿದ್ದೀನಿ. ಪಾಸ್ವರ್ಡ್ ಗೊತ್ತಲ್ಲ ಹೇಗೆ ಹಾಕ್ಬೇಕು ಅಂತ. ಈ ಒಂದು ಎಂಟರ್ ಫೈಲ್ ಮೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡು ಮೋಡ್ಗೆ ಯಾವ ಪಾಸ್ವರ್ಡ್ ಹಾಕಿದ್ರಿ ಈ ಒಂದು ಲಿವರ್ಗೂ ಕೂಡ ಅದೇ ಪಾಸ್ವರ್ಡ್ ಆಗಿರುತ್ತೆ ಓಕೆನಾ. ಪಾಸ್ವರ್ಡ್ನ ನೀವು ಎಂಟರ್ ಮಾಡಾದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಗಾಯ್ಸ್, ಈ ಥರ ಬರುತ್ತೆ. ಈ ಒಂದು ವೀಡಿಯೋನ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಒಬ್ಬೊಬ್ಬರಿಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಕರ್ಕೊಂಡೋಗ್ಬಿಡುತ್ತೆ. ನೀವು ಜಲ್ದಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಜಲ್ದಿ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಬರ್ತೀರಾ, ಇಲ್ಲಾಂದರೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗುತ್ತೆ. ಎಲ್ಲರ ಮೊಬೈಲು ಅಲ್ಲ, ಒಬ್ಬೊಬ್ಬರು ಮೊಬೈಲ್ಗೆ ಹಂಗೆ. ನನ್ನೂ ಕೂಡ ಹಾಗೆ ಹೊಂಟೋಗ್ಬಿಟ್ಟಿತ್ತು ಯೂಟ್ಯೂಬ್ಗೆ ಡೈರೆಕ್ಟು. ಅದಕ್ಕೋಸ್ಕರ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ತಿರ್ಗಿ ಯೂಟ್ಯೂಬ್ಗೆ ಹೋಯ್ತು. ಯೂಟ್ಯೂಬ್ಗೆ ಹೊಂಟೋಗಿತ್ತೆ ಗಾಯ್ಸ್. ಡೌನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಜಲ್ದಿ ಮಾಡಿ ಓಕೆನಾ. ಡೌನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಜಲ್ದಿ ಕ್ಲಿಕ್ ಮಾಡಿ. ಇದು ತುಂಬ ಸಲ ನನಗೆ ಇದೇ ಥರ ಆಯಿತು, ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ ವೀಡಿಯೋನ ಓಕೆನಾ. ಈಗ ಜೆಡ್ ಆ್ಯಚರ್ ಆ್ಯಪ್ ಹೊಸತಲ್ಲಿ ತೋರಿಸಿದ್ನಲ್ಲ, ಅದನ್ನ ಓಪನ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ ಐತಲ್ಲ ಅದ್ರ ಮೇಲೆ ಇಲ್ಲಿ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಸುಮ್ಮನೆ ನಿಮ್ಮ ಒಂದು ಸ್ಕ್ರೀನ ಟಚ್ ಮಾಡಿ, ಅಲ್ಲಿ ಟಚ್ ಮಾಡೋದಲ್ಲ ಅದು. ಇದು ನಾನು ನೆನ್ನೆ ಡೌನ್ ಮಾಡಿದೆ ಓಕೆನಾ. ಇದು ನಾವು ಈಗ ಡೌನ್ ಮಾಡಿರ್ತೀವಲ್ಲ ಅದು ಇಲ್ಲಿದೆ ಓಕೆನಾ. ನಾವು ಯಾವ ಡೇಟಲ್ಲಿ ಯಾವ ಮೂಡು ಫೈಲ್ನ ಡೌನ್ ಮಾಡಿರ್ತೀವಿ ಅದು ಇಲ್ಲಿರುತ್ತೆ. ಈಗ ಫಾರ್ಚ್ ತೂಫಾನ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಚ್ ತೂಫಾನ್ ಲೋ ಎಂಡ್ ಮೋಡು, ನಿಮ್ಮದು ಐ ಎಂಡ್ ಮೋಡ್ ಡೌನ್ ಮಾಡಿದರೆ ಇಲ್ಲಿ ಫಾರ್ಚ್ ತೂಫಾನ್ ಐ ಎಂಡ್ ಮೋಡ್ ಅಂತ ಇರುತ್ತೆ. ಲೋ ಎಂಡ್ ಮೋಡ್ನ ಡೌನ್ ಮಾಡಿದ್ರೆ ಫಾರ್ಚ್ ತೂಫಾನ್ ಲೋ ಎಂಡ್ ಮೋಡ್ ಅಂತ ಇರುತ್ತೆ. ನೀವು ಯಾವುದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ. ಈಗ ಫಾರ್ಚ್ ತೂಫಾನ್ ಲೋ ಎಂಡ್ ಮೋಡ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಗೈಸ್ ಅದೇ ಪಾಸ್ವರ್ಡ್ ಓಕೆನಾ. ನೀವು ಹೊಸತಲ್ಲಿ ಏನೇ ಎಂಟರ್ ಮಾಡೋದ್ರಲ್ಲ, ಶೇರ್ ಮೋಡ್ಸ್ ಮೂಲಕ ಡೌನ್ಲೋಡ್ ಮಾಡುವಾಗ ಅದೇ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು ಗೈಸ್. ಪಾಸ್ವರ್ಡ್ನ ಎಂಟರ್ ಮಾಡಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ. ಇಲ್ಲಿ ಹೊಸದಾಗಿ ಒಂದು ಫೈಲು ಫೋಲ್ಡರು ಆ್ಯಡ್ ಆಗಿರುತ್ತೆ ಓಕೆನಾ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಬಸ್ಸೆಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೀನ್ ಕಲರ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಮೋಡು ಇಲ್ಲಿ ಆ್ಯಡ್ ಆಗುತ್ತೆ ಓಕೆನಾ. ನಾನು 2ನೇ ಸಲ ಇದನ್ನ ಮಾಡ್ತಿರೋದ್ರಿಂದ ಈ ಥರ ಬಂದಿದೆ. ಇದನ್ನ ಕ್ಲಿಕ್ ಮಾಡಿ ಈ ಥರ ಬಂದರೆ ಏನಾಗಲ್ಲ. ಇದನ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಫೈಲು ಏನು ಜೆಡ್ ಆ್ಯಚರ್ ಆ್ಯಪಲ್ಲಿ ಇತ್ತಲ್ಲ, ಆ ಒಂದು ಫೈಲು ನಿಮ್ಮೊಂದು ಬಸ್ಸಿಡ್ ಗೇಮ್ನಲ್ಲಿ ಆ್ಯಡ್ ಆಗಿರುತ್ತೆ ಓಕೆನಾ. ಈಗ ಸಿಂಪಲಾಗಿ ನಿಮ್ಮ ಒಂದು ಗೇಮನ್ನು ಓಪನ್ ಮಾಡಿ. ಬ್ಲರ್ ಆಗ್ತಾಯಿದೆ. ಇಲ್ಲಿ ಬಸ್ ಗೇಮ್ನ ಓಪನ್ ಮಾಡಿ ಗೈಸ್ ಸಿಂಪಲಾಗಿ. ಓಕೆ, ನೋಡ್ತಿರ್ಬೋದು ನಾನು ಎಲ್ಲಿ ಕೂಡ ವಿಡಿಯೋನ ಕಟ್ ಮಾಡಿಲ್ಲ. ಓಕೆ, ನಿಧಾನಕ್ಕೆ ಓಪನ್ ಆಗಲಿ ಗೈಸ್ ಇದು. ಹಾಗೆ ಗೈಸ್, ಇಲ್ಲಿವರೆಗೂ ಯಾರು ವೀಡಿಯೋ ನೋಡಿರ್ತೀರಾ, ಸಬ್ಸ್ಕ್ರೈಬ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಓಕೆನಾ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಈ ಒಂದು ವೀಡಿಯೋನ. ಫುಲ್ಲು ಲೆಂತ್ ವೀಡಿಯೋ, ಲಾಂಗ್ ವೀಡಿಯೋ ಆಗ್ಬಿಟ್ಟಿದೆ ಇದು. ಓಕೆ, ಡೌನ್ಲೋಡ್ ಆದಮೇಲೆ ಈ ಥರ ಬಂತಲ್ಲ ಬ್ರೋ ಅಂತ ಕೇಳೋಕ್ಕೋಗ್ಬಿಡಿ. ಯಾಕಂದರೆ ನಿಮಗೆ ಮೊದಲು ಡೌನ್ಲೋಡ್ ಮಾಡಾದ್ಮೇಲೆ ಈ ಥರ ಬರಲ್ಲ ಓಕೆನಾ. ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಗೈಸ್. ಈ ಥರ ಬಂದಿರ್ತೇವೆ ಓಕೆನಾ. ಅಲ್ಲಿ ಲೈಟ್ ಬಂದಿದ್ವಲ್ಲ, ಇಲ್ಲಿ ಲೈಟು ಇವ್ಯಾವು ಕೂಡ ಇರಲ್ಲ. ನಾವು ಗ್ಯಾರೇಜಲ್ಲಿ ಲೈಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆನಾ. ಈ ಥರ ನಿಮ್ಮೊಂದು ಗೇಮ್ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲ ಯಾವ್ದಾರ ಮೋಡ್ ಹಾಕ್ಕೊಂಡಿದ್ರೆ ಆ ಒಂದು ಮೋಡು ಇಲ್ಲಿ ಬರುತ್ತೆ ಓಕೆನಾ.
ಈಗ ಇಲ್ಲಿ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಾ ಇರ್ಬೋದು ನೋಡಿ ಗೈಸ್. ಇಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಬಟನ್ ಕಾಣಿಸುತ್ತೆ, ಇಲ್ಲೊಂದು ಬಟನ್ ಕಾಣಿಸುತ್ತೆ. ನೀವು ಯಾವ್ದನ್ನ ಕ್ಲಿಕ್ ಮಾಡಿ, ನೀವು ಇದನ್ನೇ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ ಆ್ಯಡ್ಸು ಪ್ಲೇಸ್ಟೋರ್ ಕರ್ಕೊಂಡು ಹೋಗ್ಬಿಡುತ್ತೆ. ಇದ್ರ ಕಾಣಿಸ್ತಿದ್ದಲ್ಲ ಲೆಫ್ಟ್ ಸೈಡ್ ಬಟನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಓಕೆ, ಲೋಡ್ ಆದಮೇಲೆ ಇಲ್ಲಿ ಯೂಸ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಥರ ಬರಲ್ಲ, ಬ್ಲ್ಯಾಕ್ ಕಲರ್ ಬಂದಿರುತ್ತೆ ನಿಮಗೆ. ಈ ಒಂದು ಮೋಡೋ ಬ್ಲ್ಯಾಕ್ ಕಲರ್ ಬಂದಿರುತ್ತೆ. ಇದಕ್ಕೆ ಪೈಂಟ್ ಮಾಡಬೇಕು, ಅಂದರೆ ಲಿವರಿನ ಆ್ಯಡ್ ಮಾಡಬೇಕು. ಲಿವರಿನ ಆ್ಯಡ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ 3ನೇ ಬಟನ್ ಕಾಣಿಸ್ತಾ ಇದೆಯಲ್ಲ, ನೋಡ್ತಿರ್ಬೋದು. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಬ್ರೌಸರ್ ಲಿವರಿ 2ನೇ ಆಪ್ಷನ್ ಕ್ಲಿಕ್ ಮಾಡಿ. ಫೈಲ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಚ್ ತೂಫಾನ್ ಲಿವರಿ CGK1 ಫಾರ್ಚ್ ತೂಫಾನ್ ಲಿವರಿ ಬೈ CGK ಅಂತ ಐತೆ. ಎರಡು ಕೂಡ ಒಂದೇ. ನಾನು 2 ಡೌನ್ ಮಾಡಿದ್ರಿಂದ ಒಂದು ಅಂತ ತೋರಿಸ್ತಿದೆ ಅಷ್ಟೇ. ನಿಮಗೆ ಈ ಥರ ಏನು ತೋರಿಸಲ್ಲ. ಇದನ್ನ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಕಾಸಿದ್ರೆ 15,000 ಕೊಡಿ, ಕಾಸಿಲ್ಲ ಅಂದರೆ ಫ್ರೀ ಮೇಲೆ ಕ್ಲಿಕ್ ಮಾಡಿ. ನನ್ನ ಹತ್ರ ಕಾಸಿರೋದ್ರಿಂದ ನಾನು 15,000 ಕೊಟ್ಟೆ. ನೋಡಿ, ನನ್ನ ಹತ್ರ 1,37,000 ಆಯಿತು. ಈಗ 1,22,000 ಆಗಿದೆ. ಇಲ್ಲಿ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಗೈಸ್, ಅದು ನಂದು ಮೊಬೈಲ್ ಹ್ಯಾಂಗ್ ಆಗುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಿಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನಲ್ಲಿ ಈ ಒಂದು ಫಾರ್ಚ್ ತೂಫಾನ್ ಮೋಡ್ ಆ್ಯಡ್ ಆಗಿರುತ್ತೆ. ಓಕೆನಾ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಫುಲ್ಲು ಲಾಂಗ್ ಇಲ್ಲಿ ಅಂತ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಪಾಸ್ವರ್ಡ್ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ನಾನು. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಗೈಸ್.